ಶುಗರ್ ಇದ್ದವರು ಪ್ರತಿದಿನ ಈ 7 ವಸ್ತುಗಳನ್ನು ಸೇವಿಸಿ. ಮಧುಮೇಹಕ್ಕೆ ಇವುಗಳು ಅಮೃತಕ್ಕೆ ಸಮಾನ. ಕೇವಲ 7 ದಿನಗಳಲ್ಲೇ ಶುಗರ್ ಕಂಟ್ರೋಲ್ ಆಗುತ್ತದೆ. ನಮಸ್ಕಾರ ಸ್ನೇಹಿತರೆ, ಇವತ್ತಿನ ಈ ವಿಡಿಯೋದಲ್ಲಿ ಹೆಚ್ಚಾದ ಬ್ಲಡ್ ಶುಗರ್ ಲೆವೆಲನ್ನು ನೈಸರ್ಗಿಕವಾಗಿ ಕಂಟ್ರೋಲ್ ಮಾಡುವ 7 ಆಹಾರ ಪದಾರ್ಥಗಳ ಬಗ್ಗೆ ತಿಳಿಯೋಣ. ಇಲ್ಲಿ ಕೇವಲ ಆಹಾರ ಪದಾರ್ಥಗಳ ಬಗ್ಗೆ ಅಲ್ಲ, ಅವುಗಳ ಹಿಂದೆ ಅಡಗಿರುವ ವೈಜ್ಞಾನಿಕ ರಹಸ್ಯಗಳು ಹಾಗೂ ಅವುಗಳನ್ನು ಹೇಗೆ ಸೇವಿಸಬೇಕು ಎಂಬುದನ್ನು ಕೂಡ ನೋಡೋಣ. ಸ್ನೇಹಿತರೆ, ನಿಮ್ಮ ಮಧುಮೇಹ ಆರಂಭಿಕ ಹಂತದಲ್ಲಿ ಇರಲಿ ಅಥವಾ ಬಹಳ ಮುಂದುವರೆದಿರಲಿ, ನೀವು ಡಯಟ್ ಮಾಡುವುದು ಅಂದರೆ ನಿಮ್ಮ ಊಟ ತಿಂಡಿ ಇದರಲ್ಲಿ ತುಂಬಾನೇ ಮಹತ್ವದ ಪಾತ್ರ ವಹಿಸುತ್ತದೆ. ಒಂದು ವೇಳೆ ನಿಮ್ಮ ಊಟದ ಕ್ರಮ ಡಯಟ್ ಸರಿಯಿಲ್ಲದಿದ್ದರೆ ನೀವು ಎಷ್ಟೇ ಔಷಧಿಗಳನ್ನು ಎಷ್ಟೇ ಮಾತ್ರೆಗಳನ್ನು ತೆಗೆದುಕೊಂಡರೂ ನಿಮ್ಮ ರಕ್ತದಲ್ಲಿನ ಸಕ್ಕರೆ ಮಟ್ಟವನ್ನು ನಿಯಂತ್ರಿಸುವುದು ತುಂಬಾನೇ ಕಷ್ಟವಾಗುತ್ತದೆ. ಹಾಗಾಗಿ ಸರಿಯಾದ ಊಟದ ಕ್ರಮವನ್ನು ಅನುಸರಿಸುವುದು ನಿಮ್ಮ ಆರೋಗ್ಯವನ್ನು ಕಾಪಾಡುವುದರಲ್ಲಿ ಮೊದಲ ಮತ್ತು ತುಂಬ ಬಲಶಾಲಿಯಾದ ಒಂದು ಗೋಡೆಯಾಗಿರುತ್ತದೆ. ಬನ್ನಿ ಸ್ನೇಹಿತರೆ, ಇವಾಗ ಯಾವ 7 ಆಹಾರ ಪದಾರ್ಥಗಳನ್ನು ಸೇವಿಸುವುದರಿಂದ ಬ್ಲಡ್ ಶುಗರ್ ಲೆವೆಲ್ ಕಂಟ್ರೋಲ್ನಲ್ಲಿ ಇರುತ್ತದೆ ನೋಡೋಣ. 1. ಹಾಗಲಕಾಯಿ. ಹಲವಾರು ಸಂಶೋಧನೆಗಳ ಪ್ರಕಾರ ಹಾಗಲಕಾಯಿ ಮೆದೋಜೀರಕ ಗ್ರಂಥಿಯನ್ನು ರಕ್ಷಿಸುತ್ತದೆ. ಮೆದೋಜೀರಕ ಗ್ರಂಥಿಯಿಂದಲೇ ಇನ್ಸುಲಿನ್ ರೂಪುಗೊಳ್ಳುತ್ತದೆ. ಯಾವಾಗ ಈ ಅಂಗ ಆರೋಗ್ಯವಾಗಿರುತ್ತದೆಯೋ ಆವಾಗ ಮಾತ್ರ ಸರಿಯಾದ ಪ್ರಮಾಣದಲ್ಲಿ ಇನ್ಸುಲಿನ್ ಉತ್ಪತ್ತಿ ಮಾಡುತ್ತದೆ. ಇದರಿಂದ ಬ್ಲಡ್ ಶುಗರ್ ಕಂಟ್ರೋಲ್ನಲ್ಲಿ ಇರುತ್ತದೆ. ಹಾಗಲಕಾಯಿ ಸೇವಿಸುವುದಕ್ಕೆ ಹಲವಾರು ವಿಧಾನಗಳಿವೆ. ನೀವು ಇದರ ಪಲ್ಯ ಮಾಡಿ ತಿನ್ನಬಹುದು. ಆದರೆ ನೀವು ಇದರ ಅಧಿಕ ಪ್ರಮಾಣದ ಲಾಭಗಳನ್ನು ಪಡೆಯಲು ಬಯಸಿದರೆ ನೀವು ಪ್ರತಿದಿನ ಹಾಗಲಕಾಯಿಯ ತಾಜಾ ಜ್ಯೂಸ್ ಮಾಡಿಕೊಂಡು ಕುಡಿಯಬಹುದು. ನಿಮಗೆ ಹಾಗಲಕಾಯಿಯ ಸ್ವಾದ ತುಂಬಾನೇ ಕಹಿ ಎನಿಸಿದರೆ ನೀವು ಇದನ್ನು ಚೆನ್ನಾಗಿ ಒಣಗಿಸಿ ನಂತರ ಮಿಕ್ಸಿಯಲ್ಲಿ ಹಾಕಿ ನುಣ್ಣಗೆ ಪುಡಿ ಮಾಡಿ ಇಟ್ಟುಕೊಂಡು ಪ್ರತಿದಿನ ಮಧ್ಯಾಹ್ನ ಮತ್ತು ರಾತ್ರಿಯ ಊಟದ ನಂತರ ಸ್ವಲ್ಪ ಪುಡಿ ನೀರಿನೊಂದಿಗೆ ತಿನ್ನಬಹುದು. ಇದರಿಂದ ನಿಮಗೆ ಹಾಗಲಕಾಯಿಯ ಹಲವಾರು ಅದ್ಭುತ ಲಾಭಗಳು ಸಿಗುತ್ತವೆ. ಜೊತೆಗೆ ಮಧುಮೇಹ ಕೂಡ ಕಂಟ್ರೋಲ್ನಲ್ಲಿ ಇರುತ್ತದೆ. 2. ಕುಂಬಳಕಾಯಿ. ಸ್ನೇಹಿತರೆ, ಕುಂಬಳಕಾಯಿ ಮಾರುಕಟ್ಟೆಯಲ್ಲಿ ಇಡೀ ವರ್ಷ ಸಿಗುವ ಒಂದು ಅಗ್ಗ ತರಕಾರಿಯಾಗಿದೆ. ಇದನ್ನು ನೀವು ಬಹಳ ಆರಾಮವಾಗಿ ನಿಮ್ಮ ಊಟದಲ್ಲಿ ಬಳಸಬಹುದು. ಇದರ ಪಲ್ಯ, ಚಟ್ನಿ ಅಥವಾ ಸಾಂಬಾರ್ನಲ್ಲಿ ಬಳಸಬಹುದು. ಕುಂಬಳಕಾಯಿ ಶುಗರನ್ನು ನಿಯಂತ್ರಣದಲ್ಲಿ ತರುವ ಒಂದು ಪ್ರಾಕೃತಿಕ ಸಾಧನವಾಗಿದೆ. ಈ ಕುಂಬಳಕಾಯಿಯನ್ನು ಪಾರಂಪರಿಕ ಔಷಧಿಗಳಲ್ಲಿ, ರಕ್ತದಲ್ಲಿನ ಸಕ್ಕರೆ ಮಟ್ಟವನ್ನು ಕಡಿಮೆ ಮಾಡುವ ಆಯುರ್ವೇದಿಕ ಔಷಧಗಳಲ್ಲಿ ಬಳಸಲಾಗುತ್ತದೆ. ಸಂಶೋಧನೆಗಳ ಪ್ರಕಾರ ಕುಂಬಳಕಾಯಿಯಲ್ಲಿರುವ ಫೈಬರ್, ವಿಟಮಿನ್ ಸಿ, ಎ, ಪ್ರೋಟೀನ್, ಮ್ಯಾಗ್ನೀಷಿಯಂ ಮತ್ತು ಐರನ್ ಇವುಗಳೆಲ್ಲ ದೇಹದಲ್ಲಿ ಇನ್ಸುಲಿನ್ ಕಾರ್ಯಕ್ಷಮತೆಯನ್ನು ಹೆಚ್ಚಿಸಲು ಸಹಾಯ ಮಾಡುತ್ತವೆ. ಜೊತೆಗೆ ಇದರಲ್ಲಿರುವ ಆಂಟಿಆಕ್ಸಿಡೆಂಟ್ಗಳು ಬ್ಲಡ್ ಶುಗರ್ ಅನ್ನು ಸ್ಥಿರವಾಗಿಡುತ್ತದೆ. ಕುಂಬಳಕಾಯಿಯನ್ನು ಸರಿಯಾದ ಪ್ರಮಾಣದಲ್ಲಿ ಸೇವಿಸಿದರೆ ಶುಗರ್ ಕಂಟ್ರೋಲ್, ಇನ್ಸುಲಿನ್ ಹೆಚ್ಚಳ ಮತ್ತು ಒಟ್ಟಾರೆ ದೇಹದ ಸಂಪೂರ್ಣ ಆರೋಗ್ಯದ ಸ್ಥಿತಿಯನ್ನು ಸುಧಾರಣೆ ಮಾಡುವುದರಲ್ಲಿ ತುಂಬಾನೇ ಸಹಾಯ ಮಾಡುತ್ತದೆ. 3. ಸೇಬು. ಮಧುಮೇಹ ನಿಯಂತ್ರಣದಲ್ಲಿ ಸೇಬಿನ ಪಾತ್ರವನ್ನು ಬಹಳ ಮುಖ್ಯವೆಂದು ಪರಿಗಣಿಸಲಾಗಿದೆ. ಆಪಲ್ ಕಡಿಮೆ ಕ್ಯಾಲೋರಿ, ಫೈಬರ್ ಯುಕ್ತ ಮತ್ತು ಹಲವಾರು ಪೋಷಕ ತತ್ವಗಳಿಂದ ಕೂಡಿದ ಹಣ್ಣಾಗಿದ್ದು ಇದು ಮಧುಮೇಹ ರೋಗಿಗಳಿಗೆ ಅತ್ಯಂತ ಪ್ರಯೋಜನಕಾರಿಯಾಗಿದೆ. ಇದರಲ್ಲಿ ಮುಖ್ಯವಾಗಿ ಕರಗಬಲ್ಲ ಫೈಬರ್ ಪೆಕ್ಟಿನ್ ಅನ್ನು ಹೊಂದಿರುತ್ತದೆ. ಇದು ಆಹಾರವನ್ನು ಕ್ರಮೇಣ ಜೀರ್ಣಿಸಿಕೊಳ್ಳಲು ಮತ್ತು ರಕ್ತದಲ್ಲಿನ ಸಕ್ಕರೆ ಮಟ್ಟವನ್ನು ನಿಯಂತ್ರಿಸಲು ಸಹಾಯ ಮಾಡುತ್ತದೆ. ಸೇಬಿನ ಗ್ಲೈಸೆಮಿಕ್ ಸೂಚ್ಯಂಕ ಸುಮಾರು 36 ಆಗಿದೆ. ಇದು ಕಡಿಮೆ ಜಿಐ ಹಣ್ಣಾಗಿರುತ್ತದೆ. ಅಂದರೆ ಇದನ್ನು ಸೇವಿಸುವುದರಿಂದ ರಕ್ತದಲ್ಲಿನ ಸಕ್ಕರೆಗೆ ಹಠಾತ್ ಹೆಚ್ಚಳಕ್ಕೆ ಕಾರಣವಾಗುವುದಿಲ್ಲ. ಸೇಬುಗಳಲ್ಲಿರುವ ಪಾಲಿಫಿನೈಲ್ಗಳಂತಹ ಉತ್ಕರ್ಷಣ ನಿರೋಧಕಗಳು ದೇಹದಲ್ಲಿ ಇನ್ಸುಲಿನ್ ಸಂವೇದನೆಯನ್ನು ಸುಧಾರಿಸುತ್ತದೆ ಮತ್ತು ಜೀವಕೋಶಗಳನ್ನು ಆಕ್ಸಿಡೇಟಿವ್ ಒತ್ತಡದಿಂದ ರಕ್ಷಿಸುತ್ತದೆ. ಇದರ ಜೊತೆಯಲ್ಲಿ ಸೇಬುಗಳು ವಿಟಮಿನ್ ಸಿ, ಪೊಟ್ಯಾಷಿಯಂ ಮತ್ತು ಫ್ಲೆವನಾಯ್ಡ್ಗಳಂತಹ ಅಂಶಗಳನ್ನು ಒಳಗೊಂಡಿರುತ್ತವೆ. ಇದು ಹೃದಯದ ಆರೋಗ್ಯವನ್ನು ಸುಧಾರಿಸುತ್ತದೆ, ಏಕೆಂದರೆ ಮಧುಮೇಹವಿದ್ದಲ್ಲಿ ಹೃದಯ ಕಾಯಿಲೆಗಳ ಅಪಾಯ ತುಂಬಾನೇ ಹೆಚ್ಚಾಗಿರುತ್ತದೆ.
ಆಪಲ್ ಅನ್ನು ತಿನ್ನಲು ಉತ್ತಮ ಮಾರ್ಗವೆಂದರೆ ಅದನ್ನು ಸಿಪ್ಪೆಗಳಿಂದ ತಿನ್ನುವುದು, ಏಕೆಂದರೆ ಸಿಪ್ಪೆ ಹೆಚ್ಚು ಫೈಬರ್ ಮತ್ತು ಉತ್ಕರ್ಷಣ ನಿರೋಧಕಗಳನ್ನು ಹೊಂದಿರುತ್ತದೆ. ಅದರಲ್ಲೂ ಇದನ್ನು ಸೀಮಿತ ಪ್ರಮಾಣದಲ್ಲಿ ಸೇವಿಸಬೇಕು. ದಿನಕ್ಕೆ ಮಧ್ಯಮ ಗಾತ್ರದ ಒಂದು ಸೇಬು ಸಾಕು. ಒಟ್ಟಾರೆಯಾಗಿ ಆಪಲ್ ಮಧುಮೇಹಿಗಳಿಗೆ ಸುರಕ್ಷಿತ, ರುಚಿಕರವಾದ ಮತ್ತು ಆರೋಗ್ಯಕರ ಆಯ್ಕೆಯಾಗಿದೆ. ಇದನ್ನು ಸಮತೋಲಿತ ಆಹಾರದ ಭಾಗವಾಗಿ ತಿನ್ನಲಾಗುತ್ತದೆ. 4. ಓಟ್ಸ್. ಮಧುಮೇಹ ನಿಯಂತ್ರಣದಲ್ಲಿ ಓಟ್ಸ್ ಪಾತ್ರವು ಬಹಳ ಮುಖ್ಯ ಮತ್ತು ವೈಜ್ಞಾನಿಕವಾಗಿ ಪ್ರಮಾಣೀಕರಿಸಲ್ಪಟ್ಟಿದೆ. ಓಟ್ಸ್ ಒಂದು ಪೂರ್ಣ ಧಾನ್ಯವಾಗಿದ್ದು ಇದು ಸಾಕಷ್ಟು ಕರಗುವ ಫೈಬರ್ ಅನ್ನು ಹೊಂದಿರುತ್ತದೆ, ವಿಶೇಷವಾಗಿ ಬೀಟಾ ಗ್ಲೂಕನ್. ಈ ಬೀಟಾ ಗ್ಲೂಕನ್ ದೇಹದಲ್ಲಿನ ಜೀರ್ಣಕಾರಿ ಪ್ರಕ್ರಿಯೆಯನ್ನು ನಿಧಾನಗೊಳಿಸುತ್ತದೆ. ಇದರಿಂದಾಗಿ ಗ್ಲೂಕೋಸ್ ಅನ್ನು ಹೀರಿಕೊಳ್ಳುವುದು ಕ್ರಮೇಣಕ್ಕೆ ಕಾರಣವಾಗುತ್ತದೆ ಮತ್ತು ರಕ್ತದಲ್ಲಿನ ಸಕ್ಕರೆ ಮಟ್ಟವು ಸ್ಥಿರವಾಗಿರುತ್ತದೆ. ಜೊತೆಗೆ ಇದರಲ್ಲಿರುವ ಫೈಬರ್ ಹೊಟ್ಟೆಯನ್ನು ದೀರ್ಘಕಾಲದವರೆಗೆ ಪೂರ್ಣವಾಗಿ ತುಂಬಿರುವಂತೆ ಮಾಡುತ್ತದೆ. ಇದರಿಂದ ಹಸಿವು ಕೂಡ ಕಡಿಮೆಯಾಗುತ್ತದೆ ಮತ್ತು ತೂಕ ನಿಯಂತ್ರಣಕ್ಕೆ ಸಹಾಯ ಮಾಡುತ್ತದೆ. ಇದು ಟೈಪ್ 2 ಡಯಾಬಿಟಿಸ್ ನಿಯಂತ್ರಣಕ್ಕೆ ಬಹಳ ಮುಖ್ಯವಾಗಿದೆ. ಓಟ್ಸ್ನಲ್ಲಿ ಕಂಡುಬರುವ ಉರಿಯೂತದ ಗುಣಲಕ್ಷಣಗಳು ಮತ್ತು ಉತ್ಕರ್ಷಣ ನಿರೋಧಕಗಳು ಹೃದಯ ಕಾಯಿಲೆ, ಅಧಿಕ ರಕ್ತದೊತ್ತಡ ಮತ್ತು ಕೊಲೆಸ್ಟ್ರಾಲ್ನಂತಹ ಅನೇಕ ಮಧುಮೇಹ ತೊಡಕುಗಳಿಂದ ದೇಹವನ್ನು ರಕ್ಷಿಸುತ್ತವೆ. 5. ಕಡಲೆಕಾಳು. ಕಡಲೆಯು ಒಂದು ಬಹಳ ಪ್ರಬಲವಾದ ಪೋಷಕಾಂಶಯುಕ್ತ ಧಾನ್ಯವಾಗಿದ್ದು ಇದು ಟೈಪ್ 2 ಡಯಾಬಿಟಿಸ್ನಿಂದ ಬಳಲುತ್ತಿರುವ ಜನರಿಗೆ ವಿಶೇಷವಾಗಿ ಪ್ರಯೋಜನಕಾರಿಯಾಗಿದೆ. ಕಡಲೆಯಲ್ಲಿ ಸಾಕಷ್ಟು ಕರಗಬಲ್ಲ ಮತ್ತು ಕರಗದ ನಾರಿನ ಅಂಶಗಳು ಕಂಡುಬರುತ್ತದೆ. ಇದು ಜೀರ್ಣಕ್ರಿಯೆಯನ್ನು ಸುಧಾರಿಸುವುದಲ್ಲದೆ ರಕ್ತದಲ್ಲಿನ ಸಕ್ಕರೆಯನ್ನು ಊಟದ ನಂತರ ವೇಗವಾಗಿ ಬೆಳೆಯದಂತೆ ತಡೆಯುತ್ತದೆ. ಇದು ರಕ್ತದಲ್ಲಿನ ಸಕ್ಕರೆಯನ್ನು ಸ್ಥಿರವಾಗಿಡಲು ಸಹಾಯ ಮಾಡುತ್ತದೆ. ಇದರಲ್ಲಿ ಕಂಡುಬರುವ ನೈಸರ್ಗಿಕ ಪ್ರೋಟೀನ್ ಮತ್ತು ಸಂಕೀರ್ಣ ಕಾರ್ಬೋಹೈಡ್ರೇಟ್ಗಳು ಕ್ರಮೇಣ ಜೀರ್ಣವಾಗುತ್ತವೆ. ಇದು ದೇಹಕ್ಕೆ ಹೆಚ್ಚಿನ ಶಕ್ತಿಯನ್ನು ನೀಡುತ್ತದೆ ಮತ್ತು ಆಗಾಗ್ಗೆ ಹಸಿವಿನ ಸಮಸ್ಯೆಯನ್ನು ಕಡಿಮೆ ಮಾಡುತ್ತದೆ. ಇದು ತೂಕ ನಿಯಂತ್ರಣದಲ್ಲಿ ಸಹಕಾರಿಯಾಗಿದೆ. ಇದು ಮಧುಮೇಹ ನಿರ್ವಹಣೆಯಲ್ಲಿ ಕೂಡ ಒಂದು ಪ್ರಮುಖ ಅಂಶವಾಗಿದೆ. 6. ಹೆಸರುಬೇಳೆ. ಹೆಸರುಬೇಳೆ ಕಾಳುಗಳ ಸಿಪ್ಪೆಯಲ್ಲಿ ಭರಪೂರ ಮಾತ್ರದಲ್ಲಿ ಫೈಬರ್ ಕಂಡುಬರುತ್ತದೆ. ಅದಕ್ಕಾಗಿಯೇ ಇದು ಮಧುಮೇಹಕ್ಕೆ ತುಂಬ ಲಾಭಕಾರಿ ಎಂದು ಸಾಬೀತುಪಡಿಸುತ್ತದೆ. ಹೆಸರು ಬೇಳೆಯನ್ನು ನಿಮ್ಮ ಡಯಟ್ನಲ್ಲಿ ಸೇರಿಸಿಕೊಳ್ಳುವುದರಿಂದ ಕೇವಲ ನಿಮ್ಮ ಶುಗರ್ ಕಂಟ್ರೋಲ್ ಮಾತ್ರವಲ್ಲ, ಜೊತೆಗೆ ನಿಮ್ಮ ಹೃದಯ ಆರೋಗ್ಯ ಕೂಡ ಸುಧಾರಿಸುತ್ತದೆ. ವಿಶೇಷವಾಗಿ ಪ್ರೆಗ್ನೆಂಟ್ ಮಹಿಳೆಯರಿಗೆ ಮತ್ತು ದುರ್ಬಲ ಜನರಿಗೆ ಹೆಸರುಬೇಳೆ ತುಂಬಾನೇ ಸಹಕಾರಿಯಾಗಿದೆ. ಹೆಸರುಬೇಳೆ ಉತ್ತಮ ಪ್ರಮಾಣದ ಪ್ರೋಟೀನ್ ಅನ್ನು ಹೊಂದಿರುತ್ತದೆ. ಇದು ದೇಹದಲ್ಲಿ ಇನ್ಸುಲಿನ್ ಕ್ರಿಯಾತ್ಮಕತೆಯನ್ನು ಸುಧಾರಿಸುತ್ತದೆ ಮತ್ತು ಸ್ನಾಯು ದುರಸ್ತಿ ಹಾಗೂ ಅಭಿವೃದ್ಧಿಗೆ ಸಹಾಯ ಮಾಡುತ್ತದೆ. ಹೆಸರು ಕಾಳುಗಳನ್ನು ಮೊಳಕೆಯೊಡೆಸಿ ಸ್ವಲ್ಪ ಕುದಿಸುವ ಮೂಲಕ ಸೇವಿಸಬಹುದು ಅಥವಾ ತಿಳಿ ಮಸಾಲೆಯುಕ್ತ ಸಾಂಬಾರಿನ ರೂಪದಲ್ಲಿ ಸೇವಿಸಬಹುದು. ಅತಿಯಾದ ತುಪ್ಪ, ಎಣ್ಣೆ ಅಥವಾ ಉಪ್ಪನ್ನು ಇದಕ್ಕೆ ಸೇರಿಸಬಾರದು ಎಂಬುದನ್ನು ಗಮನಿಸುವುದು ತುಂಬಾನೇ ಮುಖ್ಯ. ಹೆಸರು ಕಾಳುಗಳು ಸಕ್ಕರೆ ನಿಯಂತ್ರಣದಲ್ಲಿ ಜೀರ್ಣವಾಗುವ ಪೋಷಕಾಂಶ ಶ್ರೀಮಂತ ಮತ್ತು ಸಹಾಯಕವಾದ ಆಹಾರವಾಗಿದ್ದು ಮಧುಮೇಹ ರೋಗಿಗಳು ತಮ್ಮ ದೈನಂದಿನ ಆಹಾರದಲ್ಲಿ ಸುರಕ್ಷಿತವಾಗಿ ಇದನ್ನು ಸೇರಿಸಿಕೊಳ್ಳಬಹುದು. 7. ನೇರಳೆ ಹಣ್ಣು. ಮಧುಮೇಹ ನಿಯಂತ್ರಣದಲ್ಲಿ ನೇರಳೆ ಹಣ್ಣಿನ ಪಾತ್ರವು ಅತ್ಯಂತ ಪ್ರಭಾವಶಾಲಿ ಮತ್ತು ಸಾಂಪ್ರದಾಯಿಕವಾಗಿ ಪ್ರಮಾಣೀಕರಿಸಲಾಗಿದೆ ಎಂದು ಪರಿಗಣಿಸಲಾಗಿದೆ. ನೇರಳೆ ಹಣ್ಣುಗಳು ಔಷಧೀಯ ಗುಣಗಳಿಂದ ಸಮೃದ್ಧವಾಗಿರುವ ಹಣ್ಣಾಗಿದ್ದು ಇದನ್ನು ಆಯುರ್ವೇದದಲ್ಲಿ ವಿಶೇಷವಾಗಿ ಮಧುಮೇಹ ಚಿಕಿತ್ಸೆಯಲ್ಲಿ ಬಳಸಲಾಗುತ್ತದೆ. ಇದರಲ್ಲಿರುವ ಪ್ರಮುಖ ತತ್ವಗಳು ಜಾಂಬೋಲಿನ್ ಮತ್ತು ಜಾಂಬೋಸಿನ್ ಅನ್ನು ಸಕ್ಕರೆಯ ಮಟ್ಟವನ್ನು ನಿಯಂತ್ರಿಸಲು ಸಹಾಯಕವಾಗಿವೆ. ಈ ಅಂಶಗಳು ಮೆದೋಜೀರಕ ಗ್ರಂಥಿಯನ್ನು ಹೆಚ್ಚು ಇನ್ಸುಲಿನ್ ಅನ್ನು ಸ್ರವಿಸಲು ಅಥವಾ ದೇಹದ ಜೀವಕೋಶಗಳ ಇನ್ಸುಲಿನ್ಗೆ ಸೂಕ್ಷ್ಮತೆಯನ್ನು ಹೆಚ್ಚಿಸಲು ಪ್ರೇರೇಪಿಸುತ್ತದೆ. ಇದರಿಂದಾಗಿ ರಕ್ತದಲ್ಲಿನ ಸಕ್ಕರೆ ಮಟ್ಟವು ನೈಸರ್ಗಿಕವಾಗಿ ಕಡಿಮೆ ಇರುತ್ತದೆ. ಕೇವಲ ನೇರಳೆ ಹಣ್ಣು ಮಾತ್ರವಲ್ಲ, ಈ ಹಣ್ಣುಗಳ ಬೀಜಗಳ ಪುಡಿ ಕೂಡ ಸಕ್ಕರೆ ನಿಯಂತ್ರಣಕ್ಕೆ ತುಂಬಾನೇ ಉಪಯುಕ್ತವಾಗಿದೆ. ನೇರಳೆ ಹಣ್ಣುಗಳನ್ನು ಸೀಮಿತ ಪ್ರಮಾಣದಲ್ಲಿ ಸೇವಿಸಬೇಕು. ದಿನಕ್ಕೆ 5ರಿಂದ 10 ಹಣ್ಣುಗಳು ಸಾಕು. ಅತಿಯಾದ ಪ್ರಮಾಣದಲ್ಲಿ ಸೇವಿಸುವ ಮೂಲಕ
ಇದು ಮಲಬದ್ಧತೆ ಅಥವಾ ಆಮ್ಲೀಯತೆಯಂತಹ ಸಮಸ್ಯೆಗಳನ್ನು ಉಂಟುಮಾಡುತ್ತದೆ. ವೀಕ್ಷಕರೇ, ನಿಮಗೆ ಈ ಮಾಹಿತಿ ಇಷ್ಟವಾದಲ್ಲಿ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ. ಇಂತಹ ಮುಂದಿನ ವಿಡಿಯೋಸ್ಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.